ಮೋಶೆ ಪ್ರಾರ್ಥಿಸಿದಾಗ ಕೆಂಪು ಸಮುದ್ರ ಇಬ್ಬಾಗವಾಯಿತು. ದಾವಿದನು ಪ್ರಾರ್ಥಿಸಿದಾಗ ಹೊಸ ಬಲವನ್ನು ಹೊಂದಿಕೊಂಡನು. ಪೌಲನು ಪ್ರಾರ್ಥಿಸಿದಾಗ ಅನೇಕರು ಸ್ವಸ್ಥರಾದರು. ಹನ್ನಳು ಪ್ರಾರ್ಥಿಸಿದಾಗ ಸಮುವೇಲನನ್ನು ಪಡೆದುಕೊಂಡಳು. ದಾನಿಯೇಲನು ಪ್ರಾರ್ಥಿಸಿದಾಗ ಬಿಡುಗಡೆಯನ್ನು ಪಡೆದುಕೊಂಡನು. ಪೇತ್ರನು ಪ್ರಾರ್ಥಿಸಿದಾಗ ಹೊಸ ದರ್ಶನವನ್ನು ಕಂಡನು. ಯೋಬನು ಪ್ರಾರ್ಥಿಸಿದಾಗ ತನ್ನ ಜೀವಿತದಲ್ಲಿ ಕಳೆದುಕೊಂಡದು ಎಲ್ಲವನ್ನು 2ರಷ್ಟು ತಿರುಗಿ ಪಡೆದುಕೊಂಡನು. ಯೋನನು ಪ್ರಾರ್ಥಿಸಿದಾಗ ಮೀನು ಅವನನ್ನು ಉಗುಳಿಬಿಟ್ಟಿತು. ಪ್ರೀತಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿಯೂ ಸಹ ಇಕ್ಕಟ್ಟಿನ ಅನುಭವದಲ್ಲಿದ್ದೀರಾ? ಸಾಲದ ಬಾಧೆಯಲ್ಲಿದ್ದೀರಾ? ಅನಾರೋಗ್ಯದಿಂದ ನರಳ್ತಾ ಇದ್ದೀರಾ? ಮಾರ್ಗ ಕಾಣ್ತಾ ಇಲ್ವಾ? ಸುತ್ತಮುತ್ತಲಿನ ಪರಿಸ್ಥಿತಿಗಳು ನಿಮಗೆ ಎದುರಾಗಿ ಬರ್ತಾ ಇದೆಯಾ? ಏನ್ ಮಾಡ್ಬೇಕು ಅಂತ ಚಿಂತೆ ಮಾಡ್ತಾ ಕೂತಿದ್ದೀರಾ? ಯೇಸು ಕ್ರಿಸ್ತನು ನನಗಾಗಿ ಮತ್ತು ನಿನಗಾಗಿ ವಾಗ್ದಾನ ಮಾಡ್ತಾ ಇದ್ದಾರೆ. ಪ್ರಾರ್ಥಿಸಿರಿ, ಅದ್ಭುತ ನಿಮ್ಮದಾಗುವುದು, ಅತಿಶಯ ನಿಮ್ಮ ಜೀವಿತದಲ್ಲಿ ನಡೆಯುವುದು ಎಂದು. ಸಹೋದರ ಸಹೋದರಿಯರೇ, ಕುಟುಂಬವಾಗಿ ಯೇಸು ನಾಮದಲ್ಲಿ ಪ್ರಾರ್ಥಿಸಿರಿ. ಆಮೇನ್, ಆಮೇನ್.